Hi everyone, welcome back to this channel Nandana Creations. Friends, most requested design ಮೈಸೂರು ಸಿಲ್ಕ್ ಜಡೆ ಡಿಸೈನ್ ಇದು. ಸೊ ಮೈಸೂರು ಸಿಲ್ಕ್ಗೆ ಟ್ರೈ ಮಾಡಿದ್ದೀನಿ. ಇದು ಪ್ಯೂರ್ ಸಿಲ್ಕ್ ಮೈಸೂರು ಸಿಲ್ಕ್ ಇದು. ಗ್ರೇ ಮತ್ತು ಮರೂನ್ ಕಲರ್ ಕಾಂಬಿನೇಷನ್. ಇದಕ್ಕೆ ರೆಡ್ ಕಲರ್ ನೋಡಿ ಈ ಥರ ನಾವಿವಾಗ ಎಡ್ಜ್ಗೆ ಜಿಗ್ಜ್ಯಾಗ್ ಹಾಕಿಬಿಟ್ಟು ನಾವು ಕ್ರೋಶೆ ಡಿಸೈನ್ ಅಥವಾ ನಾರ್ಮಲ್ ಕುಚ್ಚು ಹಾಕೋತೀವಿ ಅಲ್ಲ, ಈ ಥರ ನಾನು ಇನ್ನೂ ಜಿಗ್ಜ್ಯಾಗ್ ಮಾಡಿ ಕುಚ್ಚು ಕಟ್ಟಿಲ್ಲ. ಸೊ ಅದನ್ನು ತೋರಿಸ್ತೀನಿ ನೆಕ್ಸ್ಟು. ಇವಾಗ ಜಡೆ ಡಿಸೈನ್ ಈ ಥರ ಥ್ರೆಡ್ಸ್ ಬಂದಿರುತ್ತೆ ಅಲ್ವಾ ಫ್ರೆಂಡ್ಸ್, ನಾರ್ಮಲಾಗಿ ಮೈಸೂರು ಸಿಲ್ಕ್ ಆಗಲಿ ಸಿಲ್ಕ್ ಸ್ಯಾರೀಸ್ಗಾಗಲಿ. ಸೊ ಇಲ್ಲಿ ಮೈಸೂರು ಸಿಲ್ಕ್ಗೆ ಏನು ಮಾಡ್ತಾಯಿದ್ದೀವಿ, ಸೊ ಈ ಥರ ಥ್ರೆಡ್ಸ್ ಬಂದಿರುತ್ತೆ ನೋಡಿ. ನಿಮಗೆ 2 ಇಂಚಸ್ಸು 1 ಇಂಚ್ದ ಥರ ಈ ಥರ ಥ್ರೆಡ್ಸ್ ಕೊಟ್ಟಿರ್ತಾರೆ. ಸೆಂಟ್ರಲ್ಲಿ ವರ್ಟಿಕಲ್ ಆಗಿಯೂ ಥ್ರೆಡ್ಸ್ ಇರುತ್ತೆ. ಈ ಎಳೆಗಳೇನಿದೆ ಮಧ್ಯದಲ್ಲಿ ಅದನ್ನು ಫಸ್ಟು ತೆಗೆದುಕೊಬಿಡ್ಬೇಕು, ರಿಮೂವ್ ಮಾಡ್ಕೊಬಿಡ್ಬೇಕು ನೋಡಿ. ಈ ಥರ ಎಡ್ಜಲ್ಲಿ ಈ ಥರ ಬಿಡಿಸ್ಕೊಳ್ಳಿ, ಸ್ವಲ್ಪ ಈ ಥರ ಬಿಡಿಸ್ಕೊಂಡ್ರೆ ನಮಗೆ ಒಂದು 7-8 ಎಳೆಗಳು 5-6 ಎಳೆಗಳು ಆ ಥರ ಸಿಗುತ್ತೆ. ಸೊ ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಬಿಡೋಣ. ಎಡ್ಜಲ್ಲಿ ಈ ಥರ ಬಿಡಿಸ್ಕೊಂಡು ಕಟ್ ಮಾಡ್ಕೊಬಿಡೋಣ ಒಂದು ಎಡ್ಜಲ್ಲಿ. ಇನ್ನೊಂದು ಎಡ್ಜಲ್ಲಿ ಇದೇ ಥರ ಮಾಡಿಕೊಂಡು ರಿಮೂವ್ ಮಾಡಿದ್ರೂ ಆಯಿತು. ಇಲ್ಲ ಸೆಂಟ್ರಲ್ಲಿ ಈ ಥರ ಒಂದು 5 to 6 ಥ್ರೆಡ್ಸ್ ಇರುತ್ತೆ ಅಷ್ಟೇ. ಸೊ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ರಿಮೂವ್ ಮಾಡ್ಕೊಂಬಿಡ್ಬೋದು ಈಸಿಯಾಗೆ ನೋಡಿ. ನಾನು ಎಡ್ಜಲ್ಲಿ ತೋರಿಸೋದಿಲ್ಲ, ತುಂಬ ಎಳೆಯೋದಕ್ಕೆ ಆಮೇಲೆ ತೋರಿಸೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ತೋರಿಸ್ತೀನಿ. ಜಸ್ಟ್ ಲೆಫ್ಟ್ ಸೈಡ್ ಮಾಡ್ಕೊಂಡ್ವಿ ಅಲ್ಲ, ಎಲ್ಲಾದರೂ ಸೆಂಟ್ರಲ್ ಒಂದು ಕಡೆ ಈ ಥರ ಮಾಡಿಕೊಂಡು ನೀಟಾಗೆ ನಾವು ರಿಮೂವ್ ಮಾಡ್ಕೊಬಿಡ್ಬೋದು ಕಟ್ ಮಾಡಿ. ಸೊ ಸೆಂಟ್ರಿಂದ ತೆಗೆದುಬಿಡ್ಬೋದು, ಇಲ್ಲಾಂದರೆ ಆ ಸೈಡಿಂದ ಬಂದಿರೋ ಎಳೆಗಳು ಈ ಥರ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದು. ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಂಬಿಡ್ಬೇಕು, ಥ್ರೆಡ್ಸ್ ಎಲ್ಲ ತೆಗೆದುಬಿಟ್ಟು. ಇವಾಗ ನೀಡಲ್ ನಂಬರ್ ಬಂದು ಇದು ನಿಟ್ಟಿಂಗ್ ಉಲನ್ ನಿಟ್ ಮಾಡೋದು ಫ್ರೆಂಡ್ಸ್. ಉಲನ್ ಹಾಕ್ತೀವಿ ಅಲ್ಲ ನಾವು, ಸ್ವೆಟರ್ ಹಾಕ್ತೀವಲ್ಲ ಆ ಥರ ನೀಡಲ್ಲಿದ್ದು 14 ನಂಬರ್ ತೊಗೊಂಡಿದ್ದೀನಿ. ನಮಗೆ ಟಿಪ್ಪಲ್ಲಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಇದು ದಪ್ಪ ಬರುತ್ತೆ. ಸೊ 14 ನಂಬರ್ ತೊಗೊಂಡಿದ್ದೀನಿ. ಇದು ನಾರ್ಮಲ್ ನಾವು 10 ನಂಬರು ಕ್ರೋಶಾಗಿ ಯೂಸ್ ಮಾಡ್ತಿರಲ್ಲ ಆ ಥರ ಅಲ್ಲ, ಅದೇ ಉಲನ್ ಮಾಡೋದು, ಸ್ವೆಟರ್ ಹಾಕೋದು ನೀಡಲ್ ಕೊಡಿ 14 ನಂಬರ್ ಅಂದರೆ ಕೊಡ್ತಾರೆ. ಸೊ ಅದು ಆಗುತ್ತೆ. 14ನೇ ನಂಬರ್ ನಾನು ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ. ನಾನು ಸೀರೆನ ಯಾವ ರೀತಿ ಇಟ್ಕೊಂಡಿದ್ದೀನಿ, ತಂಬಲ್ಲಿ ಮತ್ತು ಲಿಟಲ್ ಫಿಂಗರ್ ಕೊನೆ ಬೆರಳಲ್ಲಿ ಈ ಥರ ಎರಡನ್ನೂ ಸೀರೆನ ಬ್ಯಾಲೆನ್ಸ್ ಮಾಡಿದ್ದೀನಿ. ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ನೋಡಿ ಕೆಳಗಡೆಯಿಂದ ಮೇಲೆಗೆ, ಸ್ವಲ್ಪ ಥ್ರೆಡ್ನ ನೀಡಲ್ಲು ಕೆಳಗಡೆಯಿಂದ ಮೇಲಕ್ಕೆ ನಾನು ನೀಡಲ್ನ ಹಾಕಿದ್ದೀನಿ. ಈ ಥರ ಸ್ವಲ್ಪ ಥ್ರೆಡ್ ತೊಗೊಂಡು ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ನಾವು ಕೆಳಗಡೆಯಿಂದ ಮೇಲೆ ನೀಡಲ್ ಬರಬೇಕು. ಸೆಕೆಂಡ್ ನೋಡಿ ಸ್ವಲ್ಪ ಥ್ರೆಡ್ ಸ್ವಲ್ಪ ತೊಗೊಳ್ಳಿ, ಸ್ವಲ್ಪ ಥ್ರೆಡ್ ಮೇಲೆಯಿಂದ ಕೆಳಗಡೆಗೆ ನೀಡಲ್. ಸೊ ಫಸ್ಟು ಕೆಳಗಡೆಯಿಂದ ಮೇಲೆ ನೀಡಲ್ನ ಹಾಕಬೇಕು, ನೆಕ್ಸ್ಟು ಮೇಲೆಯಿಂದ ಕೆಳಗಡೆ ನೀಡಲ್ನ ಹಾಕ್ಬಿಡಿ ಫಸ್ಟು ನೋಡಿ. ಈ ಥರ ಬ್ಯಾಲೆನ್ಸ್ ಮಾಡಿ ಸೆರ್ಗನ್ನ ತುಂಬ ಈಸಿ ಆಗುತ್ತೆ ನಿಮಗೆ. ತಂಬು ಕಿರುಬೆರಳು ಮತ್ತು ಕೊನೆ ಬೆರಳಲ್ಲಿ ಬ್ಯಾಲೆನ್ಸ್ ಮಾಡಿ, ತಮ್ ಫಿಂಗರ್ ಮತ್ತು ಲಿಟಲ್ ಫಿಂಗರಲ್ಲಿ ಕೆಳಗಡೆಯಿಂದ ನೀಡಲ್ನ ಹಾಕಿ ಮತ್ತು ಸ್ವಲ್ಪ ಥ್ರೆಡ್ ತೊಗೊಂಡು ಮೇಲೆ ಸ್ವಲ್ಪ ಥ್ರೆಡ್ ಮೇಲೆ ನೀಡಲ್ ಹೋಗಲಿ. ಸೊ ಈ ಥರ ಮಾಡಿ ನೀಡಲ್ನ ಈ ಥರ ತೊಗೊಳ್ಳಿ. ಸೊ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ ನೀಡಲ್ನ, ಜಸ್ಟ್ ಅಷ್ಟೇ ಫ್ರೆಂಡ್ಸ್. ಸ್ಟ್ರೈಟಾಗಿ ಇಟ್ಟಿರ್ತೀನಿ, ಟ್ವಿಸ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈ ಕಡೆಗೆ ನನ್ನ ಕಡೆಗೆ ಟ್ವಿಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥ್ರೆಡ್ಸ್ ಎಲ್ಲ ಹಿಂದೆಗಡೆ ಮಾಡಿ ನೀಟಾಗೆ ಸ್ಟಾರ್ಟಿಂಗ್ ಸ್ವಲ್ಪ ಥ್ರೆಡ್ ತೊಗೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ತೋರಿಸ್ಬಿಟ್ಟಿದ್ದೀನಿ, ಸ್ವಲ್ಪ ಥ್ರೆಡ್ ತೊಗೊಳ್ಳಿ. ಸೊ ನೋಡಿ ಇದು ಕೆಳಗಡೆಯಿಂದ ಮೇಲೆಗೆ, ಇನ್ನೆಲ್ಲ ಕೆಳಗಡೆಯಿಂದ ಮೇಲೆಗೆ ಹೋಗಬೇಕು ನೋಡಿ. ಜಸ್ಟ್ ಈ ಥರ ಹಾಕಿ ಫಸ್ಟ್ ಮಾತ್ರ, ಸೆಕೆಂಡ್ ಮಾತ್ರ ಮೇಲೆಯಿಂದ ಕೆಳಗಡೆ ಹೋಗೋದಷ್ಟೇ. ಸೊ ಕೆಳಗಡೆಯಿಂದ ಮೇಲಕ್ಕೆ ಈ ಥರ ಹೋಗಿ ಅದು ಎಷ್ಟು ಥ್ರೆಡ್ ತೊಗೊಂಡಿದ್ದೀವೋ, ಈ ಲೂಪ್ ಇದೆ ಅಲ್ವಾ ನಮಗೆ ನೀಡಲ್ ಮೇಲೆ ಒಂದು ಲೂಪ್ ಬಂದುಬಿಟ್ಟಿದೆ ಅಲ್ವಾ, ದಾರ ಬಂದಿದೆ. ಈ ಥ್ರೆಡ್ಡೇನು ತೊಗೋತಾ ಇದ್ದೀನಿ ನಾನಿಲ್ಲಿ, ಕೆಳಗಡೆಯಿಂದ ಮೇಲೆ ನೀಡಲ್ನ ಹಾಕಿದ್ದೀನಿ ನೋಡಿ. ಕೆಳಗಡೆಯಿಂದ ಮೇಲೆ ನೀಡಲ್ನ ಹಾಕಿ ಆ ಥ್ರೆಡ್ ಏನಿದೆ ಆ ಥ್ರೆಡ್ನ ನೀಟಾಗಿ ಆ ಲೂಪ್ ಒಳಗಡೆ ಪಾಸ್ ಮಾಡ್ಕೋಬೇಕು. ಆ ಲೂಪ್ ಒಳಗಡೆ ಈ ಥರ ಪಾಸ್ ಮಾಡ್ಕೋಬೇಕು, ನೀಡಲ್ ಮೇಲೆ ಇರೋ ಲೂಪ್ ಒಳಗಡೆ ಪಾಸ್ ಮಾಡ್ಕೋಬೇಕು. ಸೊ ಇಲ್ಲಿ ಟ್ವಿಸ್ಟ್ ಥರ ಅನಿಸುತ್ತೆ, ಸ್ವಲ್ಪ ಫ್ರೀ ಆಗುತ್ತೆ ನಿಮಗೆ, ಹಾಕ್ತಾ ಫ್ರೀ ಆಗುತ್ತೆ. ಸ್ವಲ್ಪ ಥ್ರೆಡ್ ತೊಗೊಳ್ಳಿ ಸ್ಟಾರ್ಟಿಂಗು, ನಾನು ಸ್ವಲ್ಪ ಜಾಸ್ತಿ ತೋರಿಸ್ದೆ ಅನಿಸುತ್ತೆ, ಸ್ವಲ್ಪ ತೊಗೊಳ್ಳಿ, ನೀಟಾಗಿ ಬರುತ್ತೆ. ಸೊ ಇಷ್ಟು ಈ ಥರ ಲಾಕ್ ಆಗುತ್ತೆ ಸ್ಟಾರ್ಟಿಂಗು, ಈ ಥರ ಲಾಕ್ ಆಗಿಬಿಟ್ಟು ನಮಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಇವಾಗ ಮತ್ತೆ ನೋಡಿ ಲೂಪ್ ಹಾಗೆ ಇರಲಿ, ಸ್ವಲ್ಪ ಥ್ರೆಡ್ ಕೆಳಗಡೆಯಿಂದ ಮೇಲಕ್ಕೆ ಜಸ್ಟ್ ಈ ಥರ
ಟ್ವಿಸ್ಟ್ ಮಾಡಿ ಆ ಲೂಪ್ ಒಳಗಡೆ ಥ್ರೆಡ್ನ ಎಳ್ಕೊಳ್ಳೋದು. ಸ್ವಲ್ಪ ಹುಷಾರಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್, ಏನು ಪರವಾಗಿಲ್ಲ, ಆರಾಮ್ಸಾಗಿ ಬರುತ್ತೆ. ನೀಡಲ್ ನಂಬರ್ ಇದೇ ತೊಗೊಳ್ಳಿ ನೀವು, ತುಂಬ ಈಸಿ ಆಯಿತು ನನಗೆ. ಸೊ ಆರಾಮ್ಸಾಗಿ ಬರುತ್ತೆ ಡಿಸೈನು. ಕೆಳಗಡೆಯಿಂದ ಮೇಲಕ್ಕೆ ಹೋಗಬೇಕು ನೀಡಲ್ಲು. ಸೊ ಹುಷಾರಾಗಿ ನೀವು ನೋಡಿ, ತಂಬಲ್ಲಿ ನಾನು ಥ್ರೆಡ್ಸ್ ಅಲ್ಲಾಡ್ದಿರೋ ಥರ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಈ ಥರ ಪಾಸ್ ಮಾಡ್ಕೊಳ್ಳಿ ಆ ಚೈನ್ ಒಳಗಡೆ. ಸೊ ಬ್ಯಾಲೆನ್ಸಿಗೆ ಬಿಗಿನರ್ಸ್ ಆದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಹಾಕಿರೋರ್ಗಾದರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಹಾಕಬೇಕು. ಈ ಥರ ಆರಾಮಾಗಿ ಆ ಲೂಪ್ ಒಳಗಡೆ ಎಳ್ಕೊಬೇಕು. ಲೂಪ್ನ ಎಷ್ಟುದ್ದ ಎಳ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಲೂಪ್ನ ಸ್ವಲ್ಪ ಲೆಂತಿಗೆ ನಾನು ತೊಗೋತಾ ಇದ್ದೀನಿ. ಮತ್ತು ಕೆಳಗಡೆಯಿಂದ ಸೇಮ್ ಎಷ್ಟು ಥ್ರೆಡ್ಡು ಫಸ್ಟ್ ಟೈಮ್ ತೊಗೊಂಡಿದ್ದೀವೋ ಅಷ್ಟು ಥ್ರೆಡ್ಡು ನಿಮಗೊಂದು ಅಂದಾಜು ಗೊತ್ತಾಗುತ್ತೆ. ಸೊ ಅಷ್ಟೇ ಥ್ರೆಡ್ನ ನಾನು ಈ ಥರ ನೋಡಿ ನೀಟಾಗಿ ಈ ಥರ ಪಾಸ್ ಮಾಡ್ಕೋತಾ ಇದ್ದೀನಿ. ಸೊ ಕೆಳಗಡೆಯಿಂದ ಮೇಲಕ್ಕೆ ಥ್ರೆಡ್ಸ್ ತೊಗೊಳ್ಳೋದು, ಎಷ್ಟು ಬೇಕೋ ಅಷ್ಟು. ಲೆಫ್ಟ್ ಹ್ಯಾಂಡಲ್ಲಿ ನೋಡಿ ಸೀರೆನ ಯಾವ ರೀತಿ ಇಟ್ಕೊಂಡಿದ್ದೀನಿ ನಾನು, ಈ ಥರ ಪಾಸ್ ಮಾಡ್ಕೊಳ್ಳೋದು ಥ್ರೆಡ್ನ. ಸೊ ಅದು ನಮಗೆ ಚೈನ್ ಸ್ಟಿಚ್ ಬರುತ್ತಷ್ಟೇ. 2 ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗ್ತೀವಿ ನಾವು. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡೋದು, ಸ್ವಲ್ಪ ಸಾರಿನ ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ನೋಡಿ, ನಾನು 3rd ಫಿಂಗರ್ನ ಯಾವ ರೀತಿ ಇಟ್ಕೊಂಡಿದ್ದೀನಿ, 2nd ಫಿಂಗರ್ ಯಾವ ರೀತಿ ಇಟ್ಕೊಂಡಿದ್ದೀನಿ, ಆ ಥರ ಬ್ಯಾಲೆನ್ಸ್ ಮಾಡೋದು ಗೊತ್ತಾದರೆ ಡಿಸೈನ್ ಅಂತೂ ತುಂಬ ಈಸಿ ಇದೆ ಇದು. ಒಂದೆಳೆನೂ ಆ ಸೈಡ್ ಈ ಸೈಡ್ ಹೋಗ್ತೀರ ನೀಟಾಗಿ ಹಾಕ್ಕೋಬೋದು. ಸೊ ಹೆಚ್ಚು ಕಮ್ಮಿ ಆದರೆ ನೀವು ಅಲ್ಲೇ ಬಿಚ್ಚಿಬಿಟ್ಟು ಒಂದೇ ಒಂದೆಳೆ ನೀವು ಕಂಟಿನ್ಯೂ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಎಳೆಗಳು ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗ್ಬೋದು. ಸೇಮ್ ಲೆಂತಲ್ಲಿ ಬರುತ್ತೆ ನೋಡಿ. ಸೊ ಒಂದೇ ಸಮ ಈ ಥರ ಹಾಕ್ಕೊಂಡು ಹೋಗ್ಬೋದು. ಸೊ ಇದಕ್ಕೆ ರಿಂಗ್ ಬೀಡು ಅಥವಾ ನಾರ್ಮಲ್ ಬೀಡು ನೋಡಿ ಯಾವ್ದಾದ್ರು ಹಾಕ್ಬೋದು. ಜಸ್ಟ್ ನೀಡಲ್ನ ಹಾಗೆ ಇಟ್ಕೊಳ್ಳಿ. ಆ ನೀಡಲ್ಗೆ ರಿಂಗ್ ಬೀಡನ್ನ ಹಾಕ್ತಾಯಿದ್ದೀನಿ ನೋಡಿ. ಅದು ಲೂಪ್ ಇದೆ ಅಲ್ವಾ, ಒಂದು ಲೂಪ್ ಬರುತ್ತಲ್ಲ, ನೆಕ್ಸ್ಟ್ ನಾವು ಹೋಗೋದ್ರ ಬದಲು ಈ ರಿಂಗ್ ಬೀಡನ್ನ ಈ ಥರ ಅದಕ್ಕೆ ನೀಡಲ್ಗೆ ಹಾಕ್ತೀನಿ. ನೀಡಲ್ಗೆ ಹಾಕಿ ಮತ್ತೆ ಕೆಳಗಡೆಯಿಂದ ಮೇಲಕ್ಕೆ ಥ್ರೆಡ್ಸ್ ತೊಗೋತೀನಿ. ಅಂದಾಜು ಮೇಲೆ ಒಂದೇ ಲೆಂತಲ್ಲಿ ಥ್ರೆಡ್ಸ್ ತೊಗೊಂಡು ನಾರ್ಮಲ್ ಲೂಪ್ ಒಳಗಡೆ ಥ್ರೆಡ್ನ ಪಾಸ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾರ್ಮಲಾಗೆ ಮಾಡ್ಕೋಬೇಕು. ರಿಂಗು ಅದು ಅಟ್ಯಾಚ್ ಆಗುತ್ತೆ, ಅದಾಗದೆ ಅಟ್ಯಾಚ್ ಆಗಿಬಿಡುತ್ತೆ. ಸೊ ಈ ಥರ ಕೆಳಗಡೆಯಿಂದ ಮೇಲೆ ಥ್ರೆಡ್ನ ಸ್ವಲ್ಪ ತೊಗೊಳ್ಳೋದು, ಈ ಲೂಪ್ ಒಳಗಡೆ ನೀಡಲ್ಲಿಂದ ಈ ಥರ ಎಷ್ಟು ಥ್ರೆಡ್ ತೊಗೊಂಡಿರ್ತೀವೋ ಅಷ್ಟು ಪಾಸ್ ಮಾಡ್ಕೋಬೇಕು ನೋಡಿ. ಆರಾಮ್ಸಾಗಿ ಈ ಥರ ಪಾಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಸೊ ಈ ಥರ ರಿಂಗ್ ಫಿಕ್ಸ್ ಆಗುತ್ತೆ ನಮಗೆ ಫ್ರೆಂಡ್ಸ್. ನೋಡಿ, ಸೀರೆ ಮಾತ್ರ ನಾನು ಹಾಕ್ಕೊಂಡು ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆ ಥರ ಸೀರೆನ ಸ್ವಲ್ಪ ಇಟ್ಕೊಂಡ್ರೆ ನಿಮಗೆ ಡಿಸೈನ್ ಅಂತೂ ತುಂಬ ಈಸಿಯಾಗಿ ಹಾಕ್ಕೋಬೋದು. ಫಸ್ಟ್ ಒಂದೇ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳೋದ್ರಲ್ಲಿದೆ ಅಷ್ಟೇ, ಬಿಟ್ಟರೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ಈಸಿ ನೋಡಿ. ಈ ಥರ ಬರುತ್ತೆ ನಮಗೆ 2 ಇಂಚಷ್ಟು ಗ್ಯಾಪ್ ಇತ್ತಲ್ವ ಥ್ರೆಡ್ಸು, 2 ಇಂಚಷ್ಟು ಇದ್ರೂ ಇಷ್ಟು ದಪ್ಪಗೆ ನಮಗೆ ಚೈನ್ ಜಡೆ ಡಿಸೈನ್ ಏನಿದೆ ಆ ಥರ ಬರುತ್ತೆ. ಸೊ ಈ ಥರ ಆರಾಮ್ಸಾಗೆ ತೊಗೊಂಡೋಗ್ಬೋದು ಫ್ರೆಂಡ್ಸ್. ನೋಡಿ, 3rd ಫಿಂಗರಲ್ಲಿ ನಾನು ನೇಲ್ನಾದರೂ ಯೂಸ್ ಮಾಡ್ಬೋದು, ಇಲ್ಲ ಫಿಂಗರ್ನಾದರೂ ಯೂಸ್ ಮಾಡ್ಬೋದು. ಎಳೆಗಳು ಸಪ್ರೇಟ್ ಆಗುತ್ತೆ ಥರ. ಸೊ ಎಷ್ಟು ನಿಮಗೆ ಬೇಕೋ ಅಷ್ಟು ನೀಟಾಗಿ ನೀಡಲ್ನ ಹಾಕಿ ಆರಾಮ್ಸಾಗೆ ಥ್ರೆಡ್ಸ್ನೆಲ್ಲ ಎಳ್ಕೊಂಡು ಬರ್ಬೋದು ನೋಡಿ. ಈ ಥರ ಕೆಳಗಡೆಯಿಂದ ಮೇಲೆ ನೀಡಲ್ ಹಾಕಬೇಕು, ಥ್ರೆಡ್ಗಳನ್ನೆಲ್ಲ ಎಳ್ಕೊಂಬರ್ಬೇಕು ಈ ಥರ. ಅಲ್ಲಿ ಸ್ವಲ್ಪ ದಾರಗಳೆಲ್ಲ ಆ ಥರ ಇದ್ದರೆ ಸ್ವಲ್ಪ ಯಾವ್ದಾದ್ರು ಬೆರಳಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೇಕು ನೀಟಾಗಿ. ಸೊ ಇನ್ನೂ ಏನಾದರೂ ಸಿಗಾಕೊಂಡ್ರೆ ಆ ಥರ ಎಲ್ಲ ಥ್ರೆಡ್ಡು ಒಂದನ್ನು ರಿಮೂವ್ ಮಾಡಿ ಲೂಪ್ನ, ಅಂದರೆ ಚೈನ್ನ. ಸೊ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ಹಾಕ್ಕೊಂಡು ಹೋಗ್ಬೋದು. ಜಸ್ಟ್ ಚೈನ್ ಸ್ಟಿಚ್ ಥರ ಫ್ರೆಂಡ್ಸ್ ಜಡೆ ಡಿಸೈನು ನೀಟಾಗಿ ಬರುತ್ತೆ. ಸೊ ಇದನ್ನು ಕಂಟಿನ್ಯೂ ಎಲ್ಲೆಲ್ಲಿ ರಿಂಗ್ ಬೀಡಬೇಕು ಅಥವಾ ನಾರ್ಮಲ್ ಬೀಡು, ರೌಂಡ್ ಬೀಡು ಎಲ್ಲ ಕಡೆ ನೀವು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಫಿಕ್ಸ್ ಮಾಡ್ಕೋತಾ ಹೋಗ್ಬೋದು ನೋಡಿ. ರಿಂಗ್ ಬೀಡ್ ಇನ್ನೊಂದು ತೋರಿಸ್ತಾ ಇದ್ದೀನಿ. ಜಸ್ಟ್ ನೀಡಲ್ಗೆ ರಿಂಗ್ ಹಾಕ್ಕೊಳ್ಳೋದು. ಸೊ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಹಾಕಿ ಸ್ವಲ್ಪ ದಾರನ ಇಟ್ಕೊಂಡು ನೋಡಿ ಈ ಥರ ಆ ಲೂಪ್ ಒಳಗಡೆ ಥ್ರೆಡ್ನ ಎಳ್ಕೊಳ್ಳೋದು. ಸೊ ನಿಮಗೆ ಯಾವ ರೀತಿ ಬ್ಯಾಲೆನ್ಸ್ ಈಸಿ ಆಗುತ್ತೆ ಸ್ಯಾರಿ ಇಟ್ಕೊಳ್ಳೋದು, ಆ ರೀತಿ ನೀಟಾಗಿ ನೀವು ಇಟ್ಕೊಂಡ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಸೊ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್. ಪ್ಯೂರ್ ಅಂದರೆ ಫುಲ್ ಮೈಸೂರು ಸಿಲ್ಕ್ ಸ್ಯಾರಿ. ಎಳೆಗಳು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ಆರಾಮ್ಸಾಗಿ ಹಾಕ್ಕೊಳ್ಳಿ. ಎಳೆಗಳು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ, ನನಗಿಲ್ಲಿ ಸರಿ ಬರಲಿಲ್ಲ. ಸೊ ಅದಕ್ಕೆ ನಾನು ಒಂದು ಲೂಪ್ನ ಬಿಚ್ಚಿಬಿಟ್ಟು ಮತ್ತೆ ಹಾಕ್ಕೊಳ್ತೀನಿ. ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಸರಿ ಬಂದಿಲ್ಲ ಅಂದರೆ ಆ ಥರ ಮಾಡ್ಕೊಳ್ಳಿ. ನಿಮಗೆ ನೋಡಿ ಟೈಟ್ ಅನಿಸ್ತಾ ಇದೆ ಜಡೆ, ಜಾಸ್ತಿ ದಾರ ತೊಗೋತಾ ಇದ್ದೀನಿ,
ಟೈಟ್ ಅನಿಸ್ತಾ ಇದೆ, ಕಂಜೆಸ್ಟ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಸ್ವಲ್ಪ ಥ್ರೆಡ್ನ ತೊಗೊಳ್ಳಿ. ಯಾಕಂದರೆ ಪ್ಯೂರ್ ಆಗಿರೋದಕ್ಕೆ ಸ್ವಲ್ಪ ತಿಕ್ ಬರುತ್ತೆ ನಮಗೆ ಎಳೆಗಳು. ಸ್ವಲ್ಪ ನಿಮಗೆ ನೆಕ್ಸ್ಟ್ ಕ್ವಾಲಿಟಿ ಅಂದರೆ ಅದು ಸ್ವಲ್ಪ ತಿನ್ ಬರುತ್ತೆ. ಸೊ ಇದು ತುಂಬ ತಿಕ್ಕಾಗಿದೆ ಸ್ಯಾರಿ. ನಿಮಗೆ 120 140ವರೆಗೂ GSM ಇದೆ, ಗ್ರಾಮ್ಸ್ ಇದೆ. ಸೊ ನಿಮಗೆ ಇನ್ನೂ ಕಡಿಮೆ ಅಂದರೆ 100 GSM ಮತ್ತು 90-80 ಅಷ್ಟಾದರೆ ಎಳೆಗಳಿಗೆ ತಿನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ನಿಮಗೆ ಟೈಟ್ ಅನಿಸ್ಬಿಡುತ್ತೆ. ಸೊ ಈಗ ಕೊನೆಗೆ ನೋಡಿ ಈ ಥರ ಲೂಪ್ ಎಕ್ಸ್ಟ್ರಾ ಬರುತ್ತಲ್ವ, ಇದನ್ನು ನಾವು ನಾರ್ಮಲ್ ಕಾಟನ್ ಥ್ರೆಡ್ ಅಂದರೆ ನಾವೇನು ಎಮ್ಮಿಂಗಿಗೆ ಯೂಸ್ ಮಾಡ್ತೀವಿ ನೀಡಲ್ಲು ಥ್ರೆಡ್ಡು, ಆ ಥರ 2 ಎಳೆ ಹಾಕಿಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಂದ ನಾಟ್ ಬರೋ ಥರ ಜಸ್ಟ್ ಈ ಥರ ಸೇಮ್ ಕಲರಲ್ಲಿ ಈ ಥರ ತೊಗೊಂಡು ಆ ಥ್ರೆಡ್ಸ್ ಏನಿದೆ ಅದೆಲ್ಲ ಸೇರಿಸ್ಬಿಟ್ಟು ಹಿಂದೆಗಡೆ ಹೋಗಿ ನಾವು ನಾರ್ಮಲಾಗಿ ಗಂಟು ಹಾಕ್ಕೊಳ್ಳೋದು ಫ್ರೆಂಡ್ಸ್. ನಾರ್ಮಲಾಗಿ 1-2-3 ಜರಿ ಗಂಟು ಹಾಕ್ಕೊಬಿಡೋಣ. ಸೊ ಅಷ್ಟೇ, ಇದು ಎಡ್ಜು ಕಾಟನ್ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ನಾವು ಕ್ರೋಶೆ ನೀಡಲಲ್ಲಿ ಇದನ್ನು ಎಂಡ್ ಮಾಡೋಕ್ಕಾಗೋದಿಲ್ಲ. ಜಸ್ಟ್ ನಿಮಗೆ ನೀಟಾಗಿ ಕಾಣಿಸೋ ಥರ ಹಿಂದೆಗಡೆ ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಬಿಡಿ ಅಷ್ಟೇ. ಸೇಮ್ ಕಲರಲ್ಲಿ ನೀವು ಸ್ಟಿಚ್ ಮಾಡಿ. ಜರಿ ತುಂಬ ದಿವಸ ಆಗಿದ್ರೆ ಫ್ರೆಂಡ್ಸ್, ಹೊಸ ಸೀರೆಗಾದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ಯೂಸ್ ಮಾಡಿರೋ ಸೀರೆಗೆ ನಾವು ತೊಗೊಂಡು ಹಾಕ್ತೀವಿ ಅಂದರೆ ಜರಿ ಈ ಥರ ಕರ್ವಾಗಿಬಿಟ್ಟಿರುತ್ತಲ್ವ, ಈ ಥರ ಕಾಣಿಸುತ್ತೆ ಅಷ್ಟೇ. ನೀವು ಇನ್ನೂ ಗೋಲ್ಡನ್ ಜರಿ ಬಂದಿರುತ್ತಲ್ಲ ನಾರ್ಮಲ್ ಸಿಲ್ಕ್ ಸ್ಯಾರಿಗಳಿಗೆಲ್ಲ, ಅದರಲ್ಲಿ ಹಾಕಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಮೈಸೂರು ಸಿಲ್ಕ್ ತುಂಬ ಸಾಫ್ಟಾಗಿರೋದ್ರಿಂದ ಫ್ರೆಂಡ್ಸ್ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಸೊ ಮೋಸ್ಟ್ ರಿಕ್ವೆಸ್ಟೆಡ್ ಟ್ರೆಂಡಿಂಗ್ ಡಿಸೈನ್ ಇವಾಗ ಆ್ಯಕ್ಚುಲಿ. ಸೊ ನಿಮ್ಗೆ ಇನ್ನೂ ಸ್ಲೋ ಆಗಿ ಗೊತ್ತಾಗಬೇಕು ಅಂದರೆ ಫ್ರೆಂಡ್ಸ್, ಅಲ್ಲಿ 3 ಬಟನ್ಸ್ ಇರುತ್ತೆ ಅಲ್ವಾ ರೈಟ್ ಸೈಡು ವಿಡಿಯೋ ಮೇಲೆ. ಸೊ ಅದನ್ನು ಹೊತ್ತಿ ಸ್ಲೋ ಮಾಡ್ಕೊಂಡು ನೀವು ನಾವು ಯಾವ ರೀತಿ ಹಾಕ್ತಾಯಿದ್ದೀವಿ ಯಾವ ರೀತಿ ಹೇಳ್ತಾಯಿದ್ದೀವಿ ಅದೇ ಥರ ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ. ನೋಡಿ ಒಂದೇ ಸಮ ನಿಮಗೆ ಜಡೆ ಡಿಸೈನ್ ಬಂದಿದೆ, ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬಂದಿದೆ. ಸೊ ಆ ಹೋಲ್ಸ್ ಅನ್ನೋದು ಕಾಣಿಸ್ಬೇಕು ನಮಗೆ. ಸೊ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ. ಇವಾಗ ಕೆಳಗಡೆನೂ ನಾವು ಜಿಗ್ಸಾಗ್ ಮಾಡಿ ಕ್ರೋಶ ಮಾಡ್ಬೋದು, ಇಲ್ಲ ನಾರ್ಮಲ್ ಕುಚ್ಚಾದರೂ ಕಟ್ಬೋದು, ಆ ಥರ ಕುಚ್ಚು ಕಟ್ಕೊಳ್ಳೋದು. ಇಷ್ಟು ಗ್ಯಾಪ್ ಇರುತ್ತೆ. ಸೊ ಒಂದೊಂದು ಸೀರೆಗೆ ಒಂದೊಂದು ಥರ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಗ್ಯಾಪು. ಮತ್ತು ನಂದಿಲ್ಲಿ 2 ಇಂಚಷ್ಟು ಥ್ರೆಡ್ಸ್ ಇತ್ತು. ಸೊ ಒಂದೊಂದು ಕಡೆ 1 ಇಂಚ್ ಕೊಟ್ಟಿರ್ತಾರೆ. ಸೊ ಬೇಕಂದರೆ ನೀವು ಚಿಕ್ಕದಾಗಿ ಜಡೆ ಹಾಕ್ಕೋಬೋದು, ಆ ಥರ ಎಲ್ಲ ಮಾಡ್ಬೋದು. ಸೊ ಈ ಥರ ಒಂದೇ ಒಂದು ರಿಂಗ್ ಬೀಡ್ ನಾನು ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ. ಈ ಸೈಡಲ್ಲೊಂದು, ಆ ಸೈಡು ರೌಂಡ್ ಬೀಡು ಇದೇ ಥರ ಅಟ್ಯಾಚ್ ಮಾಡೋದು, ನೀಡಲ್ಗೆ ಹಾಕಿ ಪಾಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಈ ಥರ ಎಂಬೋಸಿಂಗ್ ಟೈಪ್ ಬರುತ್ತೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್, ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೀವು ಸ್ಲೋ ವಿಡಿಯೋ ಮಾಡ್ಕೊಂಡಾದ್ರೂ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ಇದೇ ಸ್ಪೀಡಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ನೀವು ನೋಡಿಕೊಂಡು ಖಂಡಿತ ಇದೇ ಥರ ಟ್ರೈ ಮಾಡ್ಬೋದು. ಸೊ ಆದಷ್ಟು ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.